ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನೀಟ್ ಆಸ್ಪಿರೆಂಟ್ಸ್ಗೆ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ನೀಟ್ಗೆ ಸಂಬಂಧಪಟ್ಟಾಗೆ ನೀವು ಇಲ್ಲೇ ನೋಡ್ತಿರೋದು ಅಂತಂದ್ರೆ ಅಡ್ಮಿಟ್ ಕಾರ್ಡ್ನ ನೋಡ್ತಿದ್ರ ಸ್ಕ್ರೀನ್ ಮೇಲೆ. ಗೊತ್ತಿರುವಾಗಿ ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು 3/5/2026 ನಡೀತಾ ಇದೆ. ಸೊ ಟೋಟಲ್ ಇಡೀ ಇಂಡಿಯಾನೇ ಕಾಯ್ತಾ ಇದೆ ಸೊ ಈ ಒಂದು ಎಕ್ಸಾಮ್ಗೋಸ್ಕರ. ಯಾಕೆಪ್ಪ ಅಂತಂದ್ರೆ ಬಹುತೇಕ ಎಲ್ಲ ಒಂದು ಕನಸು ಏನಪ್ಪ ಅಂತಂದ್ರೆ MBBS ಆಗಬೇಕು. ಓಕೆ, ಏಮ್ಸ್ ಒಳಗೆ ನಾನು ಕೂಡ ಸೀಟ್ ತಗೋಬೇಕನ್ನೋದೇ ಇರ್ತದೆ, ಆಯ್ತಾ. ಸೊ ಆ ಒಂದು ದಿನಕ್ಕೆ ಎಕ್ಸಾಮ್ ಬರೋಕ್ಕೆ ಇನ್ನು ಕೆಲವು ದಿನಗಳಿದಾವ. ಸೊ ಅಡ್ಮಿಟ್ ಕಾರ್ಡಲ್ಲಿ ಏನೇನೆಲ್ಲ ಬಿಟ್ಟಿದ್ರ, ನೀವು ಅದರಲ್ಲಿ ಏನೇನೆಲ್ಲ ಗಮನಿಸಬೇಕಾಗ್ತದ ಆ್ಯಂಡ್ ಎಕ್ಸಾಮ್ ಬಿಫೋರ್ ನೀವು ಏನೇನೆಲ್ಲ ತಲೆ ಇಟ್ಕೊರಿ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಓಕೆ, ಫಸ್ಟ್ ಆ್ಯಸ್ ಯೂಶುವಲ್ ನೀವೆಲ್ಲರೂ ಕೂಡ ನೇಮ್ ನೋಡ್ಕೊಂತಾರೆ, ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ನೋಡ್ಕೋಬೇಕಾಗ್ತದ. ಆ್ಯಂಡ್ ಮೇನ್ ಆಗಿ ಈ ಒಂದು QR ಕೋಡ್ ಇಂಪಾರ್ಟೆಂಟ್. ಈ QR ಕೋಡ್ ಮಿಸ್ ಆಗಿತ್ತು ಅಂದ್ರೆ ನಿಮ್ದು ಎಕ್ಸಾಮಿನೇಷನ್ ಅಲೋನೇ ಮಾಡೋದಿಲ್ಲ, ಆಯ್ತಾ. ಆ್ಯಂಡ್ ಅದ್ರ ಜೊತೆಗೆ ಆ್ಯಂಡ್ ಫೋಟೋ ಸಿಗ್ನೇಚರ್ ಅಂತ ಫಿಕ್ಸ್ ಅದೇ ಇರ್ತದೆ. ಅದಾದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೋಡ್ಕೊಳ್ಳೋದು ಒಂದು ಬಂದ್ಬಿಟ್ಟು ಆ್ಯಂಡ್ ರಿಪೋರ್ಟಿಂಗ್ ಎಂಟ್ರಿ ಟೈಮ್ ಗೊತ್ತಿರುವಾಗೆ 11 ಗಂಟೆ ಅದ ಕೊಟ್ಟಾರ. ಅಂದರೆ ಆನ್ ದ ಟೈಮ್ ಅಂದರೆ ಆನ್ ಎಕ್ಸಾಮ್ ಡೇ ಏನಿರ್ತದೆ ಅಂತಂದರೆ ಎಕ್ಸಾಮ್ ಡೇನ ಬೆಳಗ್ಗೆ 11 ಗಂಟೆಗೆ ನೀವು ರಿಪೋರ್ಟ್ ಅಲ್ಲಿ ಇರಬೇಕು. ಏನೇ ಕೆಲಸ ಇದ್ರು ಕೂಡ 11 ಗಂಟೆಗೆ ಅಲ್ಲಿ ಇರಬೇಕಾಗ್ತದ. ಬಟ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಲೇಟು, ಬಟ್ ರಿಪೋರ್ಟಿಂಗ್ ಟೈಮ್ ಅಂತಂದು 11 ಗಂಟೆಗೆ ಸೆಂಟ್ರ್ ಒಳಗೆ ಇರಬೇಕಾಗ್ತದ. ಗೇಟ್ ಏನು ಮಾಡ್ತಾರೆ ಅಂತಂದ್ರೆ ಕ್ಲೋಸ್, ಎಲ್ಲರೂ ಕೂಡ 11 ಗಂಟೆ ಆತರ ಅಲ್ಲಿ 1:15ವರೆಗೂ ಕೂಡ ಏನು ಮಾಡ್ತಾರೆ ಅಂದ್ರೆ 1:15ವರೆಗೂ ಕೂಡ ನಿಮ್ಮನ್ನ ಒಳಗಡೆ ಬಿಟ್ಕೊಂತಾರೆ. 1:15 ಆದ ತಕ್ಷಣ ಯಾರನ್ನೂ ಕೂಡ ಬಿಟ್ಕೊಳ್ಳಲ್ಲ. 1:15 ಅಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗೋದು. ಗೊತ್ತಿರುವಾಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 2. ಓಕೆ, 2 PM to 5 PM ಟು ನಿಮ್ಮ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ನೋಡಿ, ಎಕ್ಸಾಮ್ ಸೆಂಟರ್ ಇಂಪಾರ್ಟೆಂಟ್ ನೋಡ್ಕೋರಿ, ಯಾಕಂದ್ರೆ ಬಹಳ ದೂರ ಇರ್ತವೆ. ನೀವು KCET ಮೊನ್ನೆ ಬರ್ದಂಗೆ ಎಲ್ಲ ಹತ್ತತ್ರ ಇರೋದಿಲ್ಲ, ಆಲ್ಮೋಸ್ಟ್ ಬಹಳ ದೂರನೇ ಇರ್ತದೆ. ನೀಟ್ ಗೊತ್ತಿರುವಾಗ ಸೆಂಟರ್ಸ್ ದೂರ ಕೊಡ್ತಾರೆ. ಸೊ ಬಿಫೋರ್ ಇವಾಗಲೇ ಕನ್ಫರ್ಮ್ ಮಾಡ್ಕೋರಿ, ಯಾಕಂದ್ರೆ ಮೊನ್ನೆ ಕೂಡ KCET ಅಲ್ಲಿ ಸೆಂಟರ್ ಕನ್ಫ್ಯೂಷನ್ ಆಗಿ ನಮ್ ಕೇದವ್ರು ಏನ್ ಮಾಡಿದ್ರು, ಏನೋ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಬಟ್ ಪ್ರತಿ ಟೈಮು ಕೂಡ ನಮ್ಮ ಕೇದವ್ರು ಎಕ್ಸಾಮ್ ನಡೆಸ್ತಿರಲ್ಲ, ಇದು NTA ನಡೆಸಿರೋ ಕಾರಣ ಸ್ವಲ್ಪ ಜಬರ್ದಸ್ತ್ ಇರ್ತದೆ. ಅದರಲ್ಲೂ ಕೂಡ ಮೆಡಿಕಲ್ ಸೀಟ್ಗೆ ಸಂಬಂಧಪಟ್ಟಿದ್ದ ತಕ್ಷಣ ಸ್ವಲ್ಪ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಇರ್ತದೆ. ಬಿಫೋರ್ ಇವಾಗಲೇ ಕೂಡ ಕನ್ಫರ್ಮ್ ಮಾಡ್ಕೊಂಬಿಡಿ ಎಲ್ಲಿ ಅಂತದ್ದು. ಇಲ್ಲಾಂದ್ರೆ ಒನ್ ಟೈಮ್ ನಿಯರ್ ಇತ್ತಪ್ಪ, ಒನ್ ಟೈಮ್ ಹೋಗ್ಬಿಟ್ಟು ಕೇಳ್ಕೊಂಡು ಕೂಡ ಕನ್ಫರ್ಮ್ ಮಾಡ್ಕೊಂಡ್ ಬಂದ್ಬಿಡಿ, ಆಯ್ತಾ. ಸರಿ, ಆ್ಯಂಡ್ ಅಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಸಿಗ್ನೇಚರ್ ಇರ್ತದೆ, ಅದನ್ನೊಂದು ಕೂಡ ನೋಡ್ಕೊರಿ. ಓಕೆ, ಇದನ್ನ ಪ್ರಿಂಟ್ಔಟ್ ನ ತಗೋಬೇಕಾದ ಕಲರ್ ಪ್ರಿಂಟ್ಔಟ್ ತಗೋಬೇಕು, ನೆನಪಿರ್ಲಿ. ಆ್ಯಂಡ್ ಕೆಳಗಡೆ ಕೊಟ್ಟಿರುವಾಗೆ ಕ್ಯಾಂಡಿಡೇಟ್ ಏನ್ಬೇಕಂದ್ರೆ ತಂಬ್ ಇಂಪ್ರೆಷನ್ ಬೇಕಾಗ್ತದ. ಆ್ಯಂಡ್ ಅದಾದ ತಕ್ಷಣ ಕ್ಯಾಂಡಿಡೇಟ್ ಫೋಟೋ ಅಂತ ಕೊಟ್ಟವ್ರೆ. ಸೊ ಇದಿಷ್ಟು ಕೂಡ ನೋಡ್ಕೋರಿ. ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಸೆಲ್ಫ್ ಡಿಕ್ಲರೇಷನ್ ಇದು ಆಕ್ಚುಲಿ ಬಂದ್ಬಿಟ್ಟು ಅಂಡರ್ಟೇಕಿಂಗ್, ಆಯ್ತಾ. ಇದಿಷ್ಟನ್ನು ಕೂಡ ಇರಬೇಕು. ಅದಾದ ತಕ್ಷಣ ಗೊತ್ತಿರುವಾಗೆ ನಿಮ್ದು ಇಷ್ಟು ಮೇನ್ ಥಿಂಗ್ಸ್ ನೋಡ್ಕೊಳ್ಳೋದು ಇಷ್ಟೇ. ಓಕೆ, ನಿಮ್ಮ ಎಕ್ಸಾಮಿನೇಷನ್ ಏನಪ್ಪಾ ಅಂತಂದ್ರೆ ಎಕ್ಸಾಮಿನೇಷನ್ ಸೆಂಟ್ರಲ್ ಇದೆ, ಅದು ಇಂಪಾರ್ಟೆಂಟ್ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಬಿಫೋರ್ ಅಷ್ಟೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಓದ್ಸತಿ ಕೂಡ, ಹಂಗಾಗಿ ಹೇಳ್ತಾ ಇರೋದು. ಓಕೆ, ಅದಾದ ತಕ್ಷಣ ಮತ್ತೇನು ಇಲ್ಲ ಥಿಂಗ್ಸ್ ನೋಡೋದು ಇಷ್ಟೇ ನೋಡ್ಕೋರಿ. ಅಂಡ್ ಆಧಾರ್ದು ಒಂದು ಕೂಡ ಲಾಸ್ಟ್ 4 ಡಿಜಿಟ್ ಅವನು ಕೂಡ ಕನ್ಫರ್ಮ್ ಮಾಡ್ಕೋರಿ, ನಿಮ್ದು ಹೌದಲ್ಲ ಅನ್ನೋದು. ಆಯ್ತು, ಇದಿಷ್ಟು ನೋಡ್ಕೊಂಡ್ಬಿಟ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನೆನಪು, ಇದು ಇಂಪಾರ್ಟೆಂಟ್. ಅಪ್ಲಿಕೇಶನ್ ನಂಬರ್ ಎಲ್ಲಾದ್ರೂ ಈ ಆಕ್ಚುಲಿ ಈ ಪ್ರಿಂಟ್ಔಟ್ ನ ಒಂದಲ್ಲ ಒಂದು 2-3 ಆದ್ರೂ ತಗೊಂಡು ಇಟ್ಕೊಂಡಿರಿ, ಆಯ್ತಾ. ಮುಂದೆ ಬೇಕಾಗ್ತದ. ನೀಟ್ ಬಹಳಷ್ಟು ಹುಡುಗರು ರಿಪೀಟರ್ಸ್ ಬರೋರಿಗೆ ಇದು ತೊಂದರೆ ಏನಾಗಲ್ಲ, ಬಟ್ ಪ್ರೆಷರ್ಗೆ ತೊಂದರೆ ಆಗ್ತದ. ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ, ಇನ್ಮೇಲೆ ಗಮನದಲ್ಲಿ ಇಟ್ಕೋರಿ. ಇದು ಈ ಒಂದು ನಿಮ್ಗೆ ಗೊತ್ತಿರುವಾಗೆ ಕೌನ್ಸಿಲಿಂಗ್ ಮುಂದೆ ನೀಟ್ಗೆ ಸಂಬಂಧಪಟ್ಟಾಗಿ ಈ ಆಲ್ ಓವರ್ ಇಂಡಿಯಾದ ಕೋಟಾದಲ್ಲೂ ಕೂಡ ಸೀಟ್ 15%, 15% ಸೀಟ್ ಇದ್ದೇ ಇರ್ತದ. ಅದು ಏಮ್ಸ್ ಅಂತ ಗೊತ್ತಿದೆ ನಿಮಗೂ ಕೂಡ. ಸೊ 15% ಅನ್ನೋದು ಆಲ್ ಓವರ್ ಇಂಡಿಯಾದಲ್ಲಿ ಕೌನ್ಸಿಲಿಂಗ್ MCC ಅವ್ರು ನಡೆಸ್ತಾರೆ. ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ಅಂತ ಏನ್ ನಡೀತದೆ ಅಂತಂದ್ರೆ ಅವ್ರು ನಡೆಸ್ತಾರೆ. ಬಟ್ ನಮ್ಮ ಕೇದವರು ಕೂಡ ನಡೆಸ್ತಾರ. ರಿಮೈನಿಂಗ್ ಸ್ಟೇಟ್ಗೆ 85% ಸೀಟ್ನ ಬಿಟ್ಕೊಟ್ಟಿರ್ತಾರ. 85% ನಮ್ಮ ಕರ್ನಾಟಕದಲ್ಲೇ ಸೀಟ್ ಅಲಾಟ್ಮೆಂಟ್ ಆಗ್ತದ. 15% ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತಗೊಳ್ತಾರೆ. ಸೊ ಹಂಗ ಅರ್ಥ ಆಯ್ತಾ. ಅಂದ್ರೆ ಏಮ್ಸ್ ಅಲ್ಲಿ 15% ಟಾಪ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಬಂದೇ ಬರ್ತದೆ, ಆಯ್ತಾ. ಏಮ್ಸ್ ಒಳಗಡೆ ಕಲಿಯೋದಾಯ್ತು, ಜಾಬ್ ಮಾಡೋದಾಯ್ತು, ಪ್ರತಿಯೊಬ್ರು ಕೂಡ ಅದು ಡ್ರೀಮ್ ಅದು. ಓಕೆ, ನಿಮ್ಗಂತಲ್ಲ ಎಲ್ಲರೂ ಕೂಡ ಇರ್ತದ. ಆ ಒಂದು ಅವಕಾಶ ನಿಮ್ಮ ಕೈಯಲ್ಲಿದೆ ಸದ್ಯಕ್ಕೆ, ಆಯ್ತಾ. ಸೊ ಇವಾಗ ಏನ್ ಮಾಡ್ಕೋರಿ, ಎಕ್ಸಾಮ್ ಪ್ರಿಪ್ರೇಷನ್ ಜೋರ್ ಇರಲಿ. ಈಗ ರಿಮೈನಿಂಗ್ ಈಗೇನು ಕಲಿತಿದ್ರ ಈ ಒಂದು 3 to 4 days, ಅದು ನಿಮ್ಗೆ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ರಿವಿಷನ್ ಮಾಡ್ಕೋರಿ, ಓದ್ಕೋರಿ, ಫಾಸ್ಟ್ ಕ್ರ್ಯಾಕ್ ಮಾಡ್ಕೋರಿ. ಈ ಒನ್ ಟೈಮ್ ಏನಾದ್ರು ಇನ್ ಕೇಸ್ ನೀವು ಕಟ್ ಆಫ್ ಚೆನ್ನಾಗಿ ಏನಾದ್ರು ಬಂತಪ್ಪತ್ತಂದ್ರೆ ಡೆಫಿನೆಟ್ಲಿ ನೀವು ಸೀಟ್ ತಗೊಂತೀರಿ ಎಲ್ಲಾದ್ರು. ಸೊ ಇದು ಪ್ರೆಷರ್ಗೆ ಸ್ವಲ್ಪ ಟಫೇ, ಬಟ್ ರಿಪೀಟರ್ಸ್ಗೆ ಮಾತ್ರ ಬಿಡಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಓದಿರ್ತಾರೆ. ಬಟ್ ಪ್ರೆಷರ್ಗೆ ಆಗಲ್ಲ ಅಂತ ಏನಿಲ್ಲ, ಟ್ರೈ ಮಾಡ್ರಿ, ಎಲ್ಲರೂ ಕೂಡ ಆಗುತ್ತೆ. ಆಲ್ ದ ಬೆಸ್ಟ್. ಇದಿಷ್ಟು ಅಡ್ಮಿಟ್ ಕಾರ್ಡಲ್ಲಿ ನೋಡುವಂಥದ್ದು ಅಷ್ಟೇ, ಮತ್ತೇನಿಲ್ಲ. ಮುಂದೆ ಕೌನ್ಸಿಲಿಂಗ್ ಪ್ರತಿಯೊಂದು ಕೂಡ ನಮ್ಮ ಕೇದಲ್ಲಿ 85% ಏನ್ ನಡೀತದ ಅದನ್ನ MCC ಅಲ್ಲಿ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ನ ಗೈಡೆನ್ಸ್ ಮಾಡಿಕೊಡ್ತೀವಿ, ವರಿಬೇಡ, ಆಯ್ತಾ. ಸರಿ,
ಏನಾದ್ರೂ ಅಪ್ಡೇಟ್ ಬಂತಂದ್ರೆ ವಾಟ್ಸಪ್ ಗ್ರೂಪಲ್ಲೂ ಕೂಡ ತಿಳಿಸ್ತೀವಿ, ಅಂತೆ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ತಿಳಿಸ್ತೀವಿ. ಅಲ್ಲಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ನೆಕ್ಸ್ಟ್ ಡೇ. ಬಾಯ್.